ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕೆಮಿಕಲ್ ಫ್ರೀ ಲೈಫ್ನ ಲೀಡ್ ಮಾಡೋದಕ್ಕೋಸ್ಕರ ಯಾವ್ಯಾವ ಥರ ಎಲ್ಲ ಚೇಂಜಸ್ನ ಮಾಡ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಮನೆಯಲ್ಲಿ ಉಪಯೋಗಿಸುವಂಥ ಕೆಮಿಕಲ್ಸ್ಗೆ ಆಲ್ಟರ್ನೇಟಿವ್ ಆಗಿ ಯಾವ್ಯಾವ ಥರ ಎಲ್ಲ ಚೇಂಜಸ್ನ ಮಾಡ್ಕೊಳ್ಬೋದು ಅನ್ನೋದನ್ನ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕೆಮಿಕಲ್ ಫ್ರೀ ಫೇಸ್ ವಾಶ್ ಮಾಡೋದಕ್ಕೋಸ್ಕರ ಬಾತ್ ಪೌಡರ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾರ್ಮಲಾಗಿ ಫೇಸ್ನ ವಾಟರಿಂದ ವಾಶ್ ಮಾಡಿ, ಆಮೇಲೆ ಈ ಬಾತ್ ಪೌಡರಲ್ಲಿ ಸ್ವಲ್ಪ ರೋಸ್ ವಾಟರ್ ಆದರೂ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ನಾರ್ಮಲ್ ವಾಟರ್ ಆದ್ರೂ ಮಿಕ್ಸ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಪೇಸ್ಟ್ನ ಇಲ್ಲಿ ತೋರಿಸ್ತಾ ಇರೋ ಥರ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನಾರ್ಮಲ್ ಆಗಿ ನಾವು ಸೋಪ್ ಅಥವಾ ಲಿಕ್ವಿಡ್ ಫೇಸ್ ವಾಶಸ್ ಏನು ಯೂಸ್ ಮಾಡ್ತಿರೋ ಅದೇ ಥರನೇ ಈ ಒಂದು ಪೇಸ್ಟ್ನ ಕೂಡ ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಸಾಫ್ಟಾಗಿ ಮಸಾಜ್ ಮಾಡೋ ಥರ ಮಾಡಿಕೊಂಡು ವಾಟರಲ್ಲಿ ವಾಶ್ ಮಾಡ್ಕೊಳ್ಳೋದಷ್ಟೇ. ಸ್ಕಿನ್ ಬ್ರೈಟ್ನಿಂಗ್ ಮಾಡೋಕ್ಕಿರ್ಬೋದು, ಆ್ಯಕ್ನೆನ ಕಡಿಮೆ ಮಾಡೋಕ್ಕೆ, ಪಿಂಪಲ್ಸ್ನ ಕಂಟ್ರೋಲ್ ಮಾಡೋಕ್ಕೆ, ಆಯಿಲಿನೆಸ್ನ ರಿಮೂವ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಈ ಪೇಸ್ಟಿಂದ ಮುಖ ತೊಳೆದಾಗ ನೊರೆ ಅನ್ನೋದು ಫಾರ್ಮ್ ಆಗಲ್ಲ, ಬಟ್ 100% ಒಳ್ಳೆ ರಿಸಲ್ಟ್ ಒಂದು ಸಿಗುತ್ತೆ. ಈ ಬಾತ್ ಪೌಡರ್ನ ಯಾವ ಥರ ರೆಡಿ ಮಾಡ್ಕೊಳ್ಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅನ್ನೋ ವಿಡಿಯೋನ ಈಗಾಗಲೇ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಮೇಲೆ ಕಾಣಿಸ್ತಾ ಇರುವಂಥ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಆಫ್ಟರ್ ಫೇಸ್ ವಾಶ್ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಸ್ಕಿನ್ ಅಂತ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಇದಲ್ಲದೆ ಕೆಲವೊಂದ್ಸತಿ ಸೋಪ್ಸ್ ಕೂಡ ತಯಾರಿ ಮಾಡ್ತಾ ಇರ್ತೀನಿ. ಈ ಸೋಪ್ಸ್ನ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಜಸ್ಟ್ ಸೋಪ್ ಬೇಸ್ ಇದ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಅಲೋವೆರಾನ ಯೂಸ್ ಮಾಡ್ಕೊಳ್ಬೋದು, ಬಾತ್ ಪೌಡರ್ಸ್ನ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಸ್ಕಿನ್ಗೆ ತಕ್ಕಂತೆ ನೀವು ಸೋಪ್ಸ್ನ ತಯಾರಿ ಮಾಡ್ಕೊಳ್ಬೋದು. ಸಿಂಪಲ್ ಆಗಿ ಅಲೋವೆರಾ ಮತ್ತು ಬಾತ್ ಪೌಡರ್ ಸೋಪ್ಸ್ನ ಯಾವ ಥರ ತಯಾರಿ ಮಾಡ್ಕೊಳ್ಬೋದು ಅನ್ನೋ ವಿಡಿಯೋನ ಈಗಾಗಲೇ ಶೇರ್ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು ಅಲೋವೆರಾ ಸೋಪು. ಅಟ್ ಪ್ರೆಸೆಂಟ್ ಸಮ್ಮರ್ ಆಗಿರೋದ್ರಿಂದ ಈ ಒಂದು ಸೋಪ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ಕಿನ್ ರ್ಯಾಷಸ್ನ ಕಡಿಮೆ ಮಾಡೋಕ್ಕೆ, ಸ್ವೆಟಿಂಗಿಂದ ಆಗುವಂಥ ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೂ ಕೂಡ ಈ ಅಲೋವೆರಾ ಸೋಪ್ನ ಯೂಸ್ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಇಷ್ಟ ಆದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ಏರ್ ವಾಶ್. ಯೂಶಲಿ ಫೇಸ್ ವಾಶ್ ಆದಮೇಲೆ ನಾವು ಸ್ನಾನ ಮಾಡಬೇಕಾದ್ರೆ ಏರ್ ವಾಶ್ಗಂತ ಕೆಮಿಕಲ್ ಬೇಸ್ಡ್ ಶಾಂಪೂಸ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಸಿಂಪಲ್ ಆಗಿ ಮನೆಯಲ್ಲೇ ಶಾಂಪೂನ ತಯಾರಿ ಮಾಡ್ಕೊಳ್ಬೋದು. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ, ಯಾವ ಥರ ಪ್ರೋಸೆಸ್ನ ಫಾಲೋ ಮಾಡಿದ್ದೀನಿ ಅನ್ನೋ ಡೀಟೇಲ್ ವಿಡಿಯೋನ ಈಗಾಗಲೇ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಸೊ ಪದೇ ಪದೇ ಡಿಸ್ಕ್ರಿಪ್ಷನ್ನ ಐ ಕಾರ್ಡ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಈಗಾಗಲೇ ಈ ವಿಡಿಯೋಸ್ ಎಲ್ಲ ನಾನು ಡೀಟೇಲಾಗಿ ಶೇರ್ ಮಾಡಿರೋದ್ರಿಂದ ಪದೇ ಪದೇ ಸೇಮ್ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡೋ ಬದಲಾಗಿ ಆ ವಿಡಿಯೋ ಲಿಂಕ್ಸ್ನ ಕೊಟ್ಬಿಟ್ರೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದ್ರಿಂದ ಆ ಥರ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಶಾಂಪೂ ತುಂಬ ತಿಕ್ಕಾಗಿ ರೆಡಿ ಆಗಿದೆ. ಇನ್ನು ಈ ಥರ ಮನೆಯಲ್ಲಿ ತಯಾರಿ ಮಾಡಿರೋಂಥ ಶಾಂಪೂಸ್ನ ತುಂಬ ದಿನಗಳವರೆಗೂ ಸ್ಟೋರ್ ಮಾಡೋಕ್ಕಾಗಲ್ಲ. ಸ್ಟೋರ್ ಮಾಡಬೇಕು ಅಂದರೆ ಇದಕ್ಕೆ ಬಯೋ ಎನ್ಸೈಮ್ನ ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ 15 ದಿನದವರೆಗೂ ಕೂಡ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ಕೊಳ್ಬೋದು. 15 ದಿನಕ್ಕೊಮ್ಮೆ ಪದೇ ಪದೇ ಮಾಡೋಕ್ಕಾಗಲ್ಲ, ಬಯೋ ಎನ್ಸೈಮ್ಸ್ ಕೂಡ ನಮ್ಮ ಹತ್ರ ಇಲ್ಲ ಅನ್ನೋದಾದರೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ದೆ ಶಾಂಪೂಗೆ ಹಾಕಿರುವಂಥದ್ದು ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಪೌಡರ್ ಕೂಡ ತಯಾರಿ ಮಾಡ್ಕೊಳ್ಬೋದು. ಇದ್ರ ಬಗ್ಗೆ ಕೂಡ ನಾನು ಆಲ್ಮೋಸ್ಟ್ ಒಂದು 3 months ಬ್ಯಾಕ್ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಆಗಲೇ ಹೇಳ್ದಂಗೆ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಲ್ಲ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ, ಟ್ಯಾಗ್ ಮಾಡ್ತೀನಿ. ಇನ್ನು ನಿಮ್ಗೆ ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಿಗಲ್ಲ ಅನ್ನೋದಾದರೆ ಪೌಡರ್ಸ್ ಕೂಡ ಅವೈಲಬಲ್ ಇದೆ. ಆ ಪೌಡರ್ಸ್ನೆಲ್ಲ ಮಿಕ್ಸ್ ಮಾಡಿ ಕೂಡ ಏರ್ ವಾಶ್ ಪೌಡರ್ನ ತಯಾರಿ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಆನ್ಲೈನ್ಸಲ್ಲಿ ಅವೈಲಬಲ್ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲೂ ಕೂಡ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ. ಅದನ್ನು ಫೈಂಡ್ ಮಾಡಬೇಕಷ್ಟೇ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ಏರ್ ವಾಶ್ ಪೌಡರ್ನ ಮಾಡಿದ್ದೀನಿ. ಇದು ಯಾವ ಥರ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಕ್ಕಳ ಕೂದಲಿಗೆ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿದ್ದೀನಿ. ಈಗ ನಾನು ಏನು ತೋರಿಸ್ದೆ ಏರ್ ವಾಶ್ ಪೌಡರ್ ಅಂತ, ಆ ಪೌಡರ್ನ ಉಪಯೋಗಿಸ್ಕೊಂಡೆ ಏರ್ ವಾಶ್ ಮಾಡಿ ತೋರಿಸ್ತೀನಿ. ಎಷ್ಟು ಆಯಿಲ್ ಇದೆ ಅಂತ ನೋಡಿದ್ರಲ್ವಾ. ಸೊ ಈ ಒಂದು ಆಯಿಲಿನೆಸ್ನ ವಾಶ್ ಮಾಡೋದಕ್ಕೋಸ್ಕರ ಒಂದು ಜಗ್ಗಲ್ಲಿ ಸ್ವಲ್ಪ ಈ ಸೀಗೆಕಾಯಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಮನೇಲಿ ಮಾಡಿರುವಂಥ ಪೌಡರನ್ನೇ.
ಇದರಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಈ ಪೇಸ್ಟನ್ನ ಅಪ್ಲೈ ಮಾಡಿ ಏರ್ ವಾಶ್ ಮಾಡ್ತಾ ಇದ್ದೀನಿ. ಆ ಒಂದು ಕ್ಲಿಪ್ಪಿಂಗ್ಸ್ ಅನ್ನೋದು ಮಿಸ್ ಆಗಿದೆ. ಬಟ್ ಈ ಒಂದು ಪೇಸ್ಟ್ ಏನಿದೆ ಅದನ್ನು ಡೈರೆಕ್ಟಾಗಿ ಕೂದಲ ಮೇಲೆ ಹಾಕಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ನಲ್ಲ ಈ ಥರ ಸಾಫ್ಟಾಗೆ ರಬ್ ಮಾಡಬೇಕಾಗತ್ತೆ. ಅಂದರೆ ಸ್ಕ್ಯಾಲ್ಪಲ್ಲಿರುವಂತಹ ಡರ್ಟಿನೆಸ್ ಇರ್ಬೋದು, ಆ ಸ್ವೆಟ್ ಸ್ಮೆಲ್ ಅದೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಅಷ್ಟೇ ಅಲ್ಲ, ಕೊಳೆ ನೀಟಾಗಿ ಬಿಟ್ಕೊಳ್ಬೇಕು ಅಂದರೆ ಈ ಒಂದು ಸೀಗೆಕಾಯಿ ಇರ್ಬೋದು, ಅಂಟುವಾಳದ ಕಾಯಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇನ್ನು ಈ ಪೌಡರಲ್ಲಿ ಸೀಗೆಕಾಯಿ, ಅಂಟುವಾಳದ ಕಾಯಿ ಜೊತೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ. ಆ ಇಂಗ್ರೀಡಿಯೆಂಟ್ಸಿಂದ ಇಚ್ಚಿಂಗ್ ಇರ್ಬೋದು, ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಕೂದಲಿಗೆ ಒಳ್ಳೆ ಕಂಡೀಷ್ನರ್ ಥರ ಕೂಡ ಹೆಲ್ಪ್ ಆಗುತ್ತೆ. ಏರ್ ವಾಶ್ ಆದಮೇಲೆ ಇನ್ನೂ ಕೂದಲು ಪೂರ್ತಿ ಡ್ರೈ ಆಗಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಶೈನಿಯಾಗಿ ಕಾಣಿಸ್ತಿದೆ ಅಂತ. ಇನ್ನು ನಿಮಗೆ ಡೌಟ್ಸ್ ಇರ್ಬೋದು, ಏರ್ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಈ ಪೌಡರ್ನ ಯೂಸ್ ಮಾಡೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೋ ಇಲ್ವೋ ಅಂತ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ರಿಸಲ್ಟ್ ಯಾವ ಥರ ಇದೆ ಅಂತ. ತುಂಬ ನೀಟಾಗಿ ಆಯಿಲಿನೆಸ್ನ ರಿಮೂವ್ ಮಾಡುತ್ತೆ. ಶಾಂಪೂಗಿಂತ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ಇನ್ನು ಯೂಶ್ವಲಿ ಕಂಡೀಷ್ನರ್ನ ಕೂಡ ಮನೆಯಲ್ಲೇ ತಯಾರಿ ಮಾಡ್ಕೊಳ್ತಾ ಇರ್ತೀನಿ. ದಾಸವಾಳದ ಹೂಗಳೇನಾದರೂ ಜಾಸ್ತಿ ಸಿಕ್ಬಿಡ್ತು ಅಂದರೆ ಇಮ್ಮಿಡಿಯೇಟಾಗಿ ಕಂಡೀಷ್ನರ್ನ ರೆಡಿ ಮಾಡಿ ಇಡ್ತಾ ಇರ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. 2ರಿಂದ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋನ ಕೂಡ ಲಾಂಗ್ ಬ್ಯಾಕ್ಗೆ ನಾನು ಶೇರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಕಮೆಂಟ್ ಮಾಡಿದ್ರು ಕೂಡ ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಫಸ್ಟಿಗೆ ನಾನು ದಾಸವಾಳನ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ನೆನೆಸಿಟ್ಟಿರುವಂಥ ಆಲ್ಮಂಡ್ ಗಮ್ನ ಮಿಕ್ಸ್ ಮಾಡ್ತೀನಿ. ಅಂದರೆ ಗೋಂದ್ ಅಂತ ಹೇಳ್ತೀವಲ್ವ, ನೆನೆಸಿಟ್ಟಿರುವಂಥದ್ದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಇನ್ನು ನಿಮಗೆ ನೀಟಾಗಿ ಬ್ಲೆಂಡ್ ಆಗಬೇಕು ಅಂದರೆ ಮಿಕ್ಸಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಮಿಕ್ಸಿ ಮಾಡಿದ್ಮೇಲೆ ಥಿಕ್ನೆಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ, ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಆಲ್ಮಂಡ್ ಗಮ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇನ್ನು ನೀವು ಸುಮಾರು ದಿನಗಳು ಹೊರಗಡೆನೇ ಇಟ್ಟು ಉಪಯೋಗಿಸ್ಕೊಳ್ಬೇಕು ಅಂದರೆ ಆದಷ್ಟು ಬಯೋ ಎನ್ಸೈಮ್ನ ಯೂಸ್ ಮಾಡಿದ್ರೆ ಬೆಟರು. ಇಲ್ಲಾಂದರೆ ಫ್ರಿಜ್ಜಲ್ಲಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ತುಂಬ ಕೆಮಿಕಲ್ಸ್ನ ಯೂಸ್ ಮಾಡುವಂಥದ್ದು ಕ್ಲೀನಿಂಗ್ ಲಿಕ್ವಿಡ್ಸಲ್ಲಿ. ಕಿಚನಲ್ಲಿ ರೆಗ್ಯುಲರ್ ಆಗಿ ಡೈಲಿ ಬೇಸಿಸ್ ಮೇಲೆ ಕ್ಲೀನಿಂಗ್ ಅನ್ನೋದು ಮಾಡ್ತಾ ಇರ್ತೀವಿ. ಸೊ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಬೇಸ್ಡ್ ಕ್ಲೀನಿಂಗ್ ಲಿಕ್ವಿಡ್ಸ್ ಬದಲಾಗಿ ಈ ಥರ ಅಂಟುವಾಳದ ಕಾಯಿಗಳಿಂದ ಈಸಿಯಾಗಿ ಕ್ಲೀನಿಂಗ್ ಲಿಕ್ವಿಡ್ಸ್ನ ತಯಾರಿ ಮಾಡ್ಕೊಳ್ಬೋದು. ಯಾವ ಥರ ಅಂತ ತೋರಿಸ್ತೀನಿ. ನಾನು ಇಂದಿನ ದಿನ ರಾತ್ರಿಯಲ್ಲೇ ಕೆಲವೊಂದು ಅಂಟುವಾಳದ ಕಾಯಿಗಳನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಈ ಕೆಮಿಕಲ್ ಫ್ರೀ ಕ್ಲೀನಿಂಗ್ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ನೆನೆಸಿಟ್ಕೊಂಡಿರುವಂಥ ಅಂಟುವಾಳದ ಕಾಯಿಗಳನ್ನ ನೀರಿನ ಸಮೇತನೇ ಈ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಈ ಥರ ನೆನೆಸಿಟ್ಕೊಂಡಿಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಬೋದು. ಬಟ್ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಂಟುವಾಳದ ಕಾಯಿ ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಹಾಕಿರ್ತೀವಿ ಅದರ ಅರ್ಧ ಭಾಗದಷ್ಟು ಆಗಬೇಕು, ಅಲ್ಲಿವರೆಗೂ ಕೂಡ ಕುದಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕುದಿಸ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ರಸ ಯಾವ ಥರ ಬಿಟ್ಕೊಂಡಿದೆ ಅಂತ. ಜಸ್ಟ್ ಈ ಥರ ಪ್ರೆಸ್ ಮಾಡ್ತಿದ್ದಂಗೆ ಆ ಅಂಟುವಾಳದ ಕಾಯಿಂದ ರಸ ಆ ಕಡೆ ಈ ಕಡೆ ಮೂವ್ ಆಗ್ತಿದೆ. ಸೊ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ಶೋಧಿಸ್ಕೊಂಡು ಈಗ ಲಿಕ್ವಿಡ್ನ ತಯಾರಿ ಮಾಡ್ಕೊಳ್ಳೋಣ. ಇಲ್ಲಿ ತೋರಿಸಿರುವಂಥ ಸೋಪ್ ನೆಟ್ ಅಥವಾ ಅಂಟುವಾಳದ ಕಾಯಿ ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ಫಾರೆಸ್ಟಲ್ಲಿ ತೊಗೊಂಡು ಬಂದಿರೋವಂಥದ್ದು. ಇದಲ್ಲದೆ ಇನ್ನೂ ಕ್ವಾಲಿಟಿ ವೈಸ್ ಚೆನ್ನಾಗಿರುವಂಥ ಅಂಟುವಾಳದ ಕಾಯಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಈಗ ಈ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಲ್ವಾ, ಒಂದು ಸ್ಪ್ರೇ ಬಾಟಲಲ್ಲಿ ಒಂದು ಅರ್ಧ ಭಾಗದಷ್ಟು ಹಾಕ್ಕೊಂಡು ಉಳಿದಿರುವಂಥ ಅರ್ಧ ಭಾಗದಷ್ಟು ಫಿಲ್ಟರ್ ವಾಟರ್ನ ಹಾಕ್ಕೊಳ್ಬೇಕಾಗತ್ತೆ. ಲಿಕ್ವಿಡ್ ಅನ್ನೋದು ರೆಡಿಯಾಗಿದೆ. ಚೆನ್ನಾಗಿ ಶೇಕ್ ಮಾಡಿ ಉಪಯೋಗಿಸೋದಷ್ಟೇ. ಈ ಲಿಕ್ವಿಡಿಂದ ಕಿಚನ್ ವಾಲ್ಸ್ ಇರ್ಬೋದು, ಕ್ಯಾಬಿನೆಟ್, ಸ್ಟವ್ ಮತ್ತು ನಾರ್ಮಲಾಗಿ ಫ್ರಿಡ್ಜ್ ಇರ್ಬೋದು, ಮೈಕ್ರೋವೇವ್ನ ಕ್ಲೀನ್ ಮಾಡೋಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು. ಇದು ಯಾವುದೇ ಥರದ ಕೆಮಿಕಲ್ಸ್ ಅಲ್ಲದೆ ಇರೋ ಕಾರಣ ಈಸಿಯಾಗಿ ಈವನ್ ನಾವು ಮೈಕ್ರೋವೇವ್ ಒಳಗಡೆ ಕ್ಲೀನ್ ಮಾಡೋಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಸ್ಟವ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಇನ್ನು ಯೂಶ್ವಲಿ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ, ನಾನು ಸುಮಾರಷ್ಟು ಕ್ಲೀನಿಂಗ್ ಲಿಕ್ವಿಡ್ಸಲ್ಲಿ ವೆನಿಗರು, ಅಡುಗೆ ಸೋಡಾ ಅಂತ ಕೂಡ ಹೇಳ್ತಿರ್ತೀನಿ. ಅದಕ್ಕಿಂತ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಅದರಲ್ಲಾದ್ರೂ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನೋದು ಆಗುತ್ತೆ ಸೋಡಾ ಮೇಲೆ ವೆನಿಗರ್ ಹಾಕಿದಾಗ. ಬಟ್ ಇದರಲ್ಲಿ ಯಾವುದೇ ಥರದ ರಿಯಾಕ್ಷನ್ಸ್ ಅನ್ನೋದು ಆಗಲ್ಲ. ಇನ್ನು ಐರನ್ ಸರ್ಫೇಸ್ ಮೇಲೆ ಕೆಲವೊಂದು ಸತಿ ವೆನಿಗರ್ನ ಸ್ಪ್ರೇ ಮಾಡಿದಾಗ ರಸ್ಟ್ ಎಲ್ಲ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಇದರಿಂದ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಇರಲ್ಲ.
ಕಿಚನ್ ಕೌಂಟರ್ನ ಕ್ಲೀನ್ ಮಾಡೋಕ್ಕೂ ಕೂಡ ಡೈಲಿ ಬೇಸ್ಡ್ ಮೇಲೆ ಈ ಲಿಕ್ವಿಡ್ನ ಉಪಯೋಗಿಸ್ಕೊಳ್ಬೋದು. ಇನ್ನು ಈ ಥರ ಲ್ಯಾಮಿನೇಟೆಡ್ ಶೀಟ್ಸ್ ಕ್ಯಾಬಿನೆಟ್ಸ್ ಏನಾದರೂ ಇದ್ದರೆ ಕ್ಯಾಬಿನೆಟ್ಸ್ ಒಳಗಡೆ ಇರ್ಬೋದು ಅಥವಾ ಔಟರ್ ಲೇಯರ್ನ ಕ್ಲೀನ್ ಮಾಡೋಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು. ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಕ್ಲೀನಿಂಗ್ ಎಲ್ಲ ಆದಮೇಲೆ. ಈ ಒಂದು ಲಿಕ್ವಿಡ್ನ ರೆಡಿ ಮಾಡಿಕೊಂಡ್ರೆ ಸುಮಾರಷ್ಟು ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ಇದೇ ಲಿಕ್ವಿಡ್ನ ಸ್ವಲ್ಪ ಭಾಗದಷ್ಟು ತೊಗೊಂಡಿದ್ದೀನಿ. ಇದನ್ನು ನಾವು ಪಾತ್ರೆ ತೊಳೆಯೋಕ್ಕೆ ಉಪಯೋಗಿಸ್ಕೊಳ್ಬೋದು. ಡೈಲಿ ಬೇಸಿಸ್ ಮೇಲೆ ಮನೆ ಕ್ಲೀನ್ ಮಾಡೋದಕ್ಕೋಸ್ಕರ 4 ರಿಂದ 5 ಅಂಟ್ವಾಳದ ಕಾಯಿನ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಪಾತ್ರೆ ತೊಳೆಯೋಕ್ಕಿರ್ಬೋದು, ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ, ಫ್ಲೋರ್ ಕ್ಲೀನ್ ಮಾಡೋಕ್ಕೆ, ಕಿಚನ್ ಸ್ಲ್ಯಾಬ್ ಕ್ಲೀನ್ ಮಾಡೋಕ್ಕೆ ತುಂಬ ಎಫೆಕ್ಟಿವ್ ಆಗಿ ಇದನ್ನು ಉಪಯೋಗಿಸ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ತುಂಬಾ ಜಿಡ್ಡಾಗಿದೆ ಈ ಪ್ಲೇಟ್ ಅನ್ನೋದು. ಈಗ ನಾನು ತಯಾರಿ ಮಾಡ್ಕೊಂಡಿರುವಂಥ ಲಿಕ್ವಿಡಿಂದನೇ ಇದನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ. ಅಬ್ಸರ್ವ್ ಮಾಡ್ತಾ ಇದ್ರಲ್ಲ ಎಷ್ಟೊಂದು ಶೈನಿಯಾಗಿ ಕಾಣಿಸ್ತಿದೆ ಅಂತ. ನಾರ್ಮಲ್ ಆಗಿ ನಾವು ವಿಮ್ ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡಿದ್ರೆ ಪಾತ್ರೆಗಳಲ್ಲೇ ಕೆಲವೊಂದ್ಸತಿ ಅದರ ರೆಸಿಡ್ಯೂಸ್ ಅನ್ನೋದು ಉಳ್ಕೊಂಡ್ಬಿಡುತ್ತೆ. ಅದರಲ್ಲೇ ನಾವು ಊಟ ಮಾಡೋದ್ರಿಂದ ನಮ್ಮ ಬಾಡಿ ಒಳಗಡೆ ಆ ಒಂದು ವಿಮ್ ಲಿಕ್ವಿಡ್ ರೆಸಿಡ್ಯೂಸ್ ಎಲ್ಲ ಹೋಗಿ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಬಟ್ ಇದರ ರೆಸಿಡ್ಯೂಸ್ ಏನಾದರೂ ಉಳ್ಕೊಂಡ್ರೂ ಕೂಡ ಇದರಿಂದ ಮಾತ್ರ ನಮ್ಮ ಬಾಡಿಗೆ ಯಾವುದೇ ಥರದ ಹಾರ್ಮ್ಫುಲ್ನೆಸ್ ಅನ್ನೋದು ಇರಲ್ಲ. ಆ ಬೀಜಗಳನ್ನೆಲ್ಲ ಚೆನ್ನಾಗಿ ಹಿಂಡಿ ಇನ್ನೂ ಸ್ವಲ್ಪ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಈಗ ಈ ಜ್ಯೂಸ್ ಎಲ್ಲ ಸೇರಿಸಿ ಒಂದು ವಾಟರ್ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇದನ್ನು ನಾವು ಪ್ರಿಸರ್ವ್ ಮಾಡಬೇಕು ತುಂಬ ದಿನಗಳವರೆಗೂ ಅನ್ನೋದಾದರೆ ಪ್ರಿಸರ್ವೇಟಿವ್ ಆಗಿ ಬಯೋ ಎನ್ಸೈಮ್ನ ಯೂಸ್ ಮಾಡಬೇಕಾಗತ್ತೆ. ಬಯೋ ಎನ್ಸೈಮ್ ಇದ್ದರೆ ಇದರಲ್ಲೇ ಹಾಕಿ ಇಡಬೇಕಾಗುತ್ತೆ. ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಲಿಡ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಸುಮಾರಷ್ಟು ದಿನ ಉಪಯೋಗಿಸ್ಕೊಳ್ಬೋದು. ಇಲ್ಲ ನೀವು ಡೈಲಿ ಬೇಸ್ಡ್ ಮೇಲೆ ಇದನ್ನು ತಯಾರಿ ಮಾಡ್ಕೊಳ್ತೀರಾ ಅಂದರೆ ನೋ ಪ್ರಾಬ್ಲಮ್, ಈಸಿಯಾಗಿ ಪ್ರತಿನಿತ್ಯನೂ ನೀವು ಮಾಡ್ಕೊಳ್ಬೇಕಾಗತ್ತೆ. ವಿಮ್ ಲಿಕ್ವಿಡ್ ಬದಲಾಗಿ ಈ ಒಂದು ಲಿಕ್ವಿಡ್ನ ನಾವು ಡೈಲಿ ಬೇಸಿಸ್ ಮೇಲೆ ಉಪಯೋಗಿಸ್ಕೊಳ್ಬೋದು. ಫ್ರಿಜ್ಜಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಂದರೆ ಆವಾಗ ತೆಗೆದು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟನ್ನು ಮಾತ್ರನೇ ಹೊರಗಡೆ ಇಟ್ಕೊಂಡು ಉಳಿದಿರೋಂಥದ್ದನ್ನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಳ್ಬೋದು. ಇನ್ನು ವಿಮ್ ಲಿಕ್ವಿಡ್ ಬದಲಾಗಿ ಪ್ರತಿನಿತ್ಯ ಇದನ್ನು ಉಪಯೋಗಿಸ್ಕೊಳ್ಬೇಕು, ಒಂದು 15 to 20 ಡೇಸ್ವರೆಗೂ ಉಪಯೋಗಿಸ್ಕೊಳ್ಬೇಕು ಅನ್ನೋದಾದರೆ ಅರ್ಧ ಭಾಗದಷ್ಟು ವಿಮ್ ಲಿಕ್ವಿಡ್ನ ತೊಗೊಂಡು ಅರ್ಧ ಭಾಗದಷ್ಟು ಈ ಜ್ಯೂಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋದಾದರೆ ಹೊರಗಡೆ ಇಟ್ಟರು ಕೂಡ ಯಾವುದೇ ಥರದ ಪ್ರಾಬ್ಲಮ್ಸ್ ಇರಲ್ಲ. ಆಲ್ಮೋಸ್ಟ್ 15 ರಿಂದ 20 ದಿನದವರೆಗೂ ಕೂಡ ಇದು ವರ್ಕ್ ಆಗುತ್ತೆ. ಇನ್ನು ಈ ಜ್ಯೂಸ್ನ ಯೂಸ್ ಮಾಡಿ ತೊಳೆದಿರುವಂಥ ಪಾತ್ರೆಗಳು ಸ್ಮೆಲ್ ಕೂಡ ಇರಲ್ಲ, ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ನೆಕ್ಸ್ಟ್ ಕೆಮಿಕಲ್ ಫ್ರೀ ಲೈಫ್ನ ಲೀಡ್ ಮಾಡೋಕ್ಕೆ ಪ್ರತಿನಿತ್ಯ ಉಪಯೋಗಿಸುವಂಥ ಫ್ಲೋರ್ ಕ್ಲೀನರ್ನ ಮನೆಯಲ್ಲೇ ಯಾವ ಥರ ತಯಾರಿ ಮಾಡ್ಕೊಳ್ಬೋದು ಅಂತ ನೋಡೋಣ. 1.5 ಲೀಟರಷ್ಟು ಫಿಲ್ಟರ್ ವಾಟರ್ನ ತೊಗೊಂಡಿದ್ದೀನಿ. ನೀರು ಚೆನ್ನಾಗಿ ಕುದೀಲಿ ಅಂತ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈ ಥರ ಬಬಲ್ಸ್ ಬರ್ತಿದೆ ಅಂದಾಗ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಫ್ಲೋರ್ ಡರ್ಟಿಯಾಗಿರುತ್ತಾ ಇಲ್ವಾ ನಾರ್ಮಲ್ ಆಗಿರುತ್ತಾ ಅನ್ನೋದ್ರ ಮೇರೆಗೆ ನೀವು ಅಡುಗೆ ಸೋಡಾನ ಹಾಕ್ಕೊಳ್ಬೇಕಾಗತ್ತೆ. ನಾನು ಆಲ್ಮೋಸ್ಟ್ ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಈ ಕ್ಯಾಪಲ್ಲಿ ಅರ್ಧ ಕ್ಯಾಪಷ್ಟು ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಲಿಕ್ವಿಡ್ ಬದಲಾಗಿ ಪೌಡರ್ ಕೂಡ ಉಪಯೋಗಿಸ್ಕೊಳ್ಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ವೆನಿಗರ್ ಇದ್ರೂ ಕೂಡ ನೀವು ಹಾಕ್ಕೊಳ್ಬೋದು. ಫ್ಲೋರ್ ಕ್ಲೀನರ್ಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ಜಿಡ್ಡನ್ನೆಲ್ಲ ಸಾಫ್ಟ್ ಮಾಡುತ್ತೆ. ಈಗ ಸ್ಟವ್ನ ಆಫ್ ಮಾಡಿದ್ದೀನಿ. ಒಂದು ಸ್ವಲ್ಪ ಉಗುರು ಬೆಚ್ಚಗಿದೆ ಅಂದಾಗ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ನ ಹಾಕಿ, ನಾನಿಲ್ಲಿ ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ನ ಹಾಕಿದ್ದೀನಿ. ಅರ್ಧ ನಿಂಬೆಹಣ್ಣಿನ ರಸನ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ಪೂರ್ತಿ ತಣ್ಣಗಾಗಿದೆ. ಈಗ ನಾನು ಬಾಟಲ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದರೆ ಆಲ್ಮೋಸ್ಟ್ 7 to 8 ಇಯರ್ಸಿಂದ ನಾನು ಯಾವುದೇ ಥರದ ಲೈಜಾಲ್ಸ್ ಇರ್ಬೋದು, ಡೆಟಾಲ್ಸ್ ಇರ್ಬೋದು ಪರ್ಚೇಸೇ ಮಾಡಿಲ್ಲ. ನಾನು ಯಾವಾಗಲೂ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತಹ ಕ್ಲೀನಿಂಗ್ ಲಿಕ್ವಿಡ್ಸ್ನೇ ನೆಲ ಒರೆಸೋಕ್ಕೆ ಯೂಸ್ ಮಾಡುವಂಥದ್ದು. ನಮ್ಮ ಫ್ಲೋರ್ನ ನೀವು ಅಬ್ಸರ್ವ್ ಮಾಡಿದರೆ ಅದೊಂಥರ ನಿಮಗೆ ಮಾರ್ಬಲ್ ಥರ ಕಾಣಿಸುತ್ತೆ. ಈ ಥರ ಸ್ವಲ್ಪ ಸೆನ್ಸಿಟಿವ್ ಗ್ರಾನೈಟ್ ಟೈಲ್ಸ್ ಮೇಲೆ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಉಪಯೋಗಿಸೋದಾದರೆ ಡೆಫಿನೆಟ್ಲಿ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಮನೆಯಲ್ಲೇ ತಯಾರಿ ಮಾಡಿರುವಂಥ ಲಿಕ್ವಿಡ್ಸ್ನ ನೀವು ಉಪಯೋಗ ಮಾಡಿ
ಫ್ಲೋರ್ನ ಕ್ಲೀನ್ ಮಾಡೋದಾದರೆ ಫ್ಲೋರ್ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗದಿರ ಇರುತ್ತೆ. ಪ್ರತಿನಿತ್ಯನೂ ಮನೆಯಲ್ಲೇ ತಯಾರಿ ಮಾಡಿರುವಂತಹ ಹೋಮ್ ಮೇಡ್ ಲಿಕ್ವಿಡ್ಸಿಂದನೇ ಫ್ಲೋರ್ನ ಕ್ಲೀನ್ ಮಾಡಿಸ್ತಿರ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಫ್ಲೋರ್ ಎಷ್ಟೊಂದು ನೀಟ್ ಆ್ಯಂಡ್ ಶೈನಿ ಆಗಿದೆ ಅಂತ. ನೆಕ್ಸ್ಟ್, ಸಮ್ಮರಲ್ಲಿ ತುಂಬ ಜನ ಧೂಳಿನ ಪ್ರಾಬ್ಲಮಿಂದ ಏರ್ ಪ್ಯೂರಿಫೈಯರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಏರ್ ಪ್ಯೂರಿಫೈಯರ್ಸ್ ಬದಲಾಗಿ ಮನೆಯಲ್ಲಿ ಈ ಥರ ಗಿಡಗಳನ್ನ ಇಟ್ಕೊಳ್ಬೋದು. ಈ ಗಿಡಗಳನ್ನ ಮನೆಯಲ್ಲಿ ಇಡೋದ್ರಿಂದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಏರ್ ಪ್ಯೂರಿಫೈಯರ್ಸ್ ಥರನೂ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ಮನೆಗೆ ಒಂದು ನ್ಯಾಚುರಲ್ ಆಗಿರುವಂಥ ಡೆಕೋರ್ ಕೂಡ ಆ್ಯಡ್ ಮಾಡುತ್ತೆ. ಇನ್ನು ಈ ಒಂದು ಇಂಡೋರ್ ಪ್ಲಾಂಟ್ಸ್ಗೆ ವಾರಕ್ಕೊಮ್ಮೆ ವಾಟ್ರಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಈಸಿಯಾಗಿ ಮೇಂಟೈನ್ ಮಾಡುವಂತಹ ಯಾವುದಾದ್ರೂ ಒಂದು ಇಂಡೋರ್ ಪ್ಲಾಂಟ್ ಇದೆ ಅನ್ನೋದಾದರೆ ಅದು ಸ್ನೇಕ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ಇದಲ್ಲದೆ ವಾಟರಲ್ಲಿ ಗ್ರೋ ಮಾಡೋಕ್ಕಾದರೆ ಮನಿ ಪ್ಲಾಂಟ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ನಮ್ಮ ಮನೆಯಲ್ಲಿ ಎಷ್ಟೊಂದು ಇಂಡೋರ್ ಪ್ಲಾಂಟ್ಸ್ ಇದೆ, ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ. ಸೊ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಕೂಡ ಈಗಾಗಲೇ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದಲ್ಲದೆ ಸೆಲ್ಫ್ ಕೇರ್ಗೆ ಸಂಬಂಧಪಟ್ಟಂಗೂ ಕೂಡ ನ್ಯಾಚುರಲ್ ಆಗಿ ಮನೆಯಲ್ಲೇ ಸ್ಕಿನ್ ಮತ್ತು ಹೇರ್ ಕೇರ್ನ ಯಾವ ಥರ ಮಾಡ್ಕೊಳ್ಬೋದು, ಹೇರ್ ಕಲರಿಂಗ್ ಇರ್ಬೋದು, ಗ್ರೇ ಹೇರ್ ಪ್ರಾಬ್ಲಮ್ಸ್ ಇರ್ಬೋದು, ಯಾವ ಥರ ಸಾಲ್ವ್ ಮಾಡ್ಕೊಳ್ಬೋದು ಅನ್ನೋ ವೀಡಿಯೋಸ್ನ ಕೂಡ ಶೇರ್ ಮಾಡಿದ್ದೀನಿ. ಸೆಲ್ಫ್ ಕೇರ್ ಅನ್ನೋ ಒಂದು ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ಡೀಟೇಲ್ ಇನ್ಫಾರ್ಮೇಷನ್ ಅದು ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು, ಮೋಟಿವೇಶ್ನಲ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.